ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದೀರಿ ಅಂತ ಕೆಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ಯಾಮಿಲಿ. ಹೋಗ್ಲಿ ಬಿಡ್ರಿ, ಸ್ಟಾರ್ಟ್ ಮಾಡೋಣ. ನಿಮ್ಮದು ಏನಾದರೂ ಸ್ಟಾರ್ಟಪ್ ಮಾಡಬೇಕಿತ್ತು, ನಿಮ್ಮ ಕಡೆ ಸ್ಕಿಲ್ ಏನಾದರೂ ನೀವು ತೋರಿಸ್ಕೋಬೇಕು ಅಂತ ಅಂದ್ರೆ ಏನೋ ಒಂದು ಮಾಡಬೇಕು ಅಂತ ಕೆಸ ಸೋಷಿಯಲ್ ಮೀಡಿಯಾ ಒಳಗೆ ಅಂತಂದ್ರೆ ಯೂಟ್ಯೂಬ್ ಬೆಸ್ಟ್ ಪ್ಲಾಟ್ಫಾರ್ಮ್. ಮತ್ತು ನಾನು ಯೂಟ್ಯೂಬಿಗೂ ಭಾಳ ಥ್ಯಾಂಕ್ಫುಲ್ ಆಗಿರ್ತೀನಿ. ಥ್ಯಾಂಕ್ಸ್ ಫಾರ್ ಯೂಟ್ಯೂಬ್. ಯಾಕಪ್ಪ ಅಂತಂದರೆ ಹೆಲ್ಪ್ ಆಕೈತಿ ಮುಂದೆ ಫ್ಯೂಚರ್ ಒಳಗೆ. ನೀವೇನಾದರೂ ಯೂಟ್ಯೂಬ್ ಒಳಗೆ ಇವಾಗ ಕಷ್ಟಪಡಕತ್ತಿದ್ದೀರಿ ಅಪ್ಪ ಅಂತಂತಂದರೆ, ನಾನು ಮಿಡಲ್ ಕ್ಲಾಸ್ ಹುಡುಗ ಅದೀನಿ, ಅದ್ರ ಸಂಬಂಧ ನಿಮಗೆ ತಿಳಿಸಿ ಹೇಳ್ತೀನಿ. ನೀವೇನಾದರೂ ಸೋಷಿಯಲ್ ಮೀಡಿಯಾದೊಳಗೆ ಏನಾದರೂ ಮಾಡಬೇಕು, ನಿಮ್ಮ ಕಡೆ ಇದ್ದಿದ್ದು ಸ್ಕಿಲ್ ತೋರಿಸ್ಕೋಬೇಕು ಅಂತಂತಂದರೆ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡೋದು ಮತ್ತು ಯೂಟ್ಯೂಬಿಗೆ ಯಾವ ರೀತಿ ದುಡ್ಡು ಬರ್ತೈತಿ ಅದನ್ನೆಲ್ಲ ಹೇಳ್ತೇನೆ ನಾನು. ಬಟ್ ನನಗಂತೂ ₹1 ಬಂದಿಲ್ಲ, ನಂದಂತೂ ಕೇಳಬೇಡ್ರಿ ನೀವು. ಇನ್ನೊಂದು ಸುಳ್ಳಂತೂ ಹೇಳೋದಿಲ್ಲ, ₹1 ಇನ್ನೂ ಬಂದಿಲ್ಲ. ಫಸ್ಟ್ ಪೇಮೆಂಟ್ ಬಂದ್ಗಳೇ ವಿಡಿಯೋ ಮಾಡ್ತೀನಿ. ಇವಾಗ ಏನೋ ಒಂದು ಕಷ್ಟಪಡತ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಹೆಲ್ಪ್ ಆಗಲಿ ಮತ್ತು ಹೆಲ್ಪ್ ಆಗಿ ಇರೋನು ಅಂತ ಕೆಲಸ ಒಂದು ಅಪ್ಡೇಟದ್ ತೊಗೊಂಬಂದಿನಿ. ಮತ್ತು ಅದ್ರೊಳಗೆ ಉತ್ತರ ಕರ್ನಾಟಕ ಭಾಷೆ ಅವ. ಆಲ್ಮೋಸ್ಟ್ ರೀಚ್ ಕಡಿಮೆ ಸಿಗಂತೈತಿ, ಇರಲಿ ಇದೇ ಭಾಷೆ ಒಳಗೆ ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ಬೆಂಗಳೂರು ಮೈಸೂರು ಭಾಷೆ ಅಂದ್ರೆ ಅದು ಕನ್ನಡ ಚೆನ್ನಾಗಿರ್ತೈತಿ, ಅದ್ರ ಬಗ್ಗೆ ಹಂಗೂ ಮಾತಾಡ್ಬೋದು. ಏನೋ ಒಂದು ನಮಗೆ ಹಿಂಗೆ ಮಾತಾಡಿರಿ ಏನೋ ಬೆಸ್ಟ್ ಅಂತ ಕೇಸ್ ಅನಿಸೈತಿ, ಇದು ಹಿಂಗೆ ಮಾತಾಡೋಣ. ಹೋಗ್ಲಿ ಬಿಡ್ರಿ, ಅವೆಲ್ಲ ಪರ್ಸ್ನಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಇದೇನಾದರೂ ಟಕ್ ಅಂತೇಳಿ ಹೋಗ್ಬಿಡೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಸೈಯದ್ ನದಾಫ್ ವ್ಲಾಗ್ ಚಾನಲಿಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಪ್ಪ ಅಂತಂದ್ರೆ ಪ್ರೈವೇಟ್ ಕಂಪನಿಗಳ ಅಪ್ಡೇಟ್ ಭಾಳ ಕಡಿಮೆ ಇರ್ತಾವೆ. ನಾ ಅವನ್ನೆಲ್ಲ ತಗೊಂಬಂದು ಕೆಲಸ ಒಂದು ಲಾಂಗ್ ಫಾರ್ಮೇಟ್ ವಿಡಿಯೋ ಒಳಗೆ ಮಾಡಕತ್ತೀನಿ. ಅದ್ರ ಸಂಬಂಧ ನೋಟಿಫಿಕೇಶನ್ ಡೈರೆಕ್ಟ್ ನಿಮಗೆ ಬರ್ತಾವೆ. ಸಬ್ಸ್ಕ್ರೈಬ್ ಮಾಡಿ ಬಾಜು ಇರೋ ಬೆಲ್ ಬಟನ್ ಟ್ಯಾಪ್ ಮಾಡಿರಿ, ಯಾಕಂದ್ರೆ ಡೈರೆಕ್ಟ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತಾವೆ. ಫಸ್ಟ್ ನೀವೇನಾದರೂ ಅಲ್ಲಿರೋ ಮಾಹಿತಿ ತಗೊಂಡು ಕೆಲಸ ಫಸ್ಟ್ ಟ್ರೈ ಮಾಡಿದ್ರಿಪ್ಪ ಅಂತಂದ್ರೆ ಜಾಬ್ ನಿಮಗೂ ಸಿಗ್ಬೋದು. ಎಷ್ಟೋ ಮಂದಿ ಪಾರ್ಟ್ ಟೈಮ್ ಜಾಬ್ ಕೇಳ್ತಿರ್ತೀರಿ, ಹಂಗೆ ಶಾರ್ಟ್ ಟೈಮ್ ಜಾಬ್ ಕೇಳ್ತಿರ್ತೀರಿ, ಮತ್ತು ಕಾಂಟ್ಯಾಕ್ಟ್ ಥ್ರೂ ಕೆಲಸ ಕೇಳ್ತಿರ್ತೀರಿ, ಹಂಗೆ ಆನ್ ರೋಲ್ ಪೊಸಿಷನ್, ಇವೆಲ್ಲ ಅಪ್ಡೇಟ್ ನನ್ನ ಕಡೆ ಬಂದಿರ್ತಾವೆ. ಆಲ್ಮೋಸ್ಟ್ ನಾನು ವಿಡಿಯೋ ಮಾಡಿ ಹಾಕೋದ್ರಿಂದ ಇನ್ಸ್ಟಾಗ್ರಾಮ್ ಅಂದ್ರೆ ರೀಚ್ ಸಿಗ್ತೈತಿ, 4 ಮಂದಿಗೆ ಗೊತ್ತಾಕೈತಿ. ಬಟ್ ನಮ್ದು ನೋಡ್ಬೇಕಲ್ಲ, ಯಾರು ದುಡ್ಡು ಕೊಡೋಂಗಿಲ್ಲ ನಮಗೂ. ಏನೋ ಒಂದು ಯೂಟ್ಯೂಬ್ ಒಳಗೆ ನಾನು ಅರ್ನಿಂಗ್ ಮಾಡಾಕತ್ತೀನಿ ಸದ್ಯ ಮಟ್ಟಿಗೆ. ಬಟ್ ₹1-2 ಅಂತಂದ್ರೆ ನಿಮಗೂ ಗೊತ್ತೈತಲ್ಲ, ಅವನೇನು ಇದಿಲ್ಲ. ಮುಂದೊಂದು ದಿನ ಚಲೋ ಆಗಲಿ, ಇದರಿಂದ ಪೇಮೆಂಟ್ ಬರಾಕತ್ತೆ ಅಂದರೆ ಇವಾಗ ನಾನು ಫಿಸಿಕಲಿ ಅಂದರೆ ಇವಾಗೇನು ಕಂಪ್ನಿಗೆ ಹೋಗ್ಯಾನಲ್ಲ, ಆ ಕಂಪ್ನಿ ಬಿಡ್ತೇನೆ. ಸದ್ಯ ಮಟ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ. ಕಂಪ್ನಿ ಮನಿ ಎಲ್ಲ ಬಾಳೆ ಅದ ಆಗೈತಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡಿರಿ. ನಾವು ಬಡವ್ರ ಮನೆ ಮಕ್ಕಳ, ಮತ್ತು ಅದ್ರೊಳಗೆ ನಾವು ಉತ್ತರ ಕರ್ನಾಟಕದವ್ರು. ಇನ್ನು ಭಾಳ ಜಾಸ್ತಿ ಎಮೋಷ್ನಲ್ ಡ್ಯಾಮೇಜ್ ಆಕೈತಿ. ಹೋಗ್ಲಿ ಬಿಡ್ರಿ. ಇವತ್ತಿನ ಉದ್ಯೋಗ ಮಾಹಿತಿ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ ಫಸ್ಟ್ ತಿಳ್ಕೊರಿ, ವರ್ಕ್ ಫ್ರಮ್ ಹೋಮ್ ನಾನು ಯಾವಾಗಲೂ ಮಾಡೋಂಗಿಲ್ಲ. ಅಂದ್ರೆ ವರ್ಕ್ ಫ್ರಮ್ ಹೋಮದ್ದು ಪ್ರಮೋಷನ್ ಆಗಲಿ, ಮತ್ತು ಪ್ರಮೋಷನ್ ನನಗೆ ಜಾಸ್ತಿ ಬರೋದು ಇಲ್ಲ ಯಾವುವು. ಇವಾಗ ಮೊದಲಿತ್ತು 69,000 ಫಾಲೋವರ್ಸ್ ಇತ್ತು, ಅವಾಗ ಭಾಳ ಅಂದ್ರೆ ಭಾಳ ಬಂದಿದ್ದು. ಅವಾಗೇನೋ ಒಂದು ಸ್ವಲ್ಪ ದುಡ್ಡು ಕಾಣೋ ಟೈಮ್ನಾಗ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಸಸ್ಪೆಂಡ್ ಆತ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಇವಾಗ ಏನು ರೀಸೆಂಟಾಗಿ ನಾನು ಯೂಟ್ಯೂಬ್ ಚಾನಲಿಗೆ ಭಾಳ ಒತ್ತು ಕೊಡಕತ್ತೀನಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ನನಗೆ ರೀಚ್ ಸಿಗ್ತೈತಿ, ಮತ್ತು ಆಲ್ಮೋಸ್ಟ್ ಇಲ್ಲೇನೋ ಒಂದು ಡಿಸ್ಕಸ್ ಮಾಡ್ಬೋದು ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಿಂದ ಇಲ್ಲಿ ಭಾಳಷ್ಟು ಮಂದಿ ನನ್ನನ್ನು ನೋಡಕ್ಕೆ ಬಂದಿರ್ತಾರೆ, ಅಂದ್ರೆ ನಾನು ಕೊಡೋ ಮಾಹಿತಿನ ನೋಡಕ್ಕೆ ಬಂದಿರ್ತಾರೆ. ಅಂಥವ್ರಿಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳು ತಿಳಿಸ್ತೀನಿ. ಇವತ್ತಿನ ಜಾಬ್ ಅಪ್ಡೇಟದ್ದು ವರ್ಕ್ ಫ್ರಮ್ ಹೋಮ್. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ವರ್ಕ್ ಫ್ರಮ್ ಹೋಮಿಂದ ಅಪ್ಡೇಟ್ ಭಾಳ ಬರ್ತಾವೆ ನನ್ನ ಕಡೆ, ಬಟ್ ಜೆನ್ಯೂನ್ ಇರೋದಿಲ್ಲ. ಹೆಂಗಾಗಿತ್ತಪ್ಪ ಅಂತಂದ್ರೆ, ಈಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಕೆಲಸ ದುಡ್ಡು ಇಸ್ಕೊಂಡು ಲಾಗಿನ್ ಮಾಡಿ ಆ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಬೇಕು, ಆ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಬೇಕು, ಅದಕ್ಕಾಗಿ ಫೀಸ್ ಕೇಳ್ತಾರೆ, ಮತ್ತು ಫೀಸ್ ಕೊಡ್ಬೇಕು. ಕೆಲವೊಂದು ಅದಾವು, ಅವರು ಅರ್ನಿಂಗ್ ಮಾಡ್ಬೋದು. ನಾನು ಈಗಾಗಲೇ ಮಾಡಿದ್ದೇನೆ ವರ್ಕ್ ಫ್ರಮ್ ಹೋಮ್ ಅಪ್ಡೇಟ್. 100% ಹುಡುಗರು ಅರ್ನಿಂಗ್ ಮಾಡಂತಾರೆ, ಹಾಕಿದ ದುಡ್ಡು ತಕ್ವಾಕತ್ತಾರೆ. ಕೆಲಸ ಮಾಡಿ ಯಾರು ನಿಯತ್ತಿಂದ ಕೆಲಸ ಮಾಡ್ತಾರಲ್ಲ ಅವ್ರಿಗೆ 100% ಆಗಿ ಜಾಬ್ ಆಗೇ ಆಕೈತಿ. ಮತ್ತು ಅವ್ರು ಏನು ಗೋಲ್ ಇಟ್ಕೊಂಡಿರ್ತಾರಲ್ಲ ಅದು ಆಕೈತಿ. ಹಾರ್ಡ್ ವರ್ಕ್ ಮಾಡೋರಿಗೆ 100% ಆಗಿ ಸಿಕ್ಕೇ ಸಿಗ್ತೈತಿ ಏನಾದರೂ ಸಕ್ಸಸ್ ಅನ್ನೋದು. ಮತ್ತು ರೊಕ್ಕ ಇದ್ದಾರೆ ಯಾರು ಜಾಬ್ ಅಪ್ಡೇಟ್ ಅಂದ್ರೆ ನಮ್ಮಂಥವ್ರದ್ದು ಹಿಂಗೆ ಅಪ್ಡೇಟ್ ಬಂದಿದ್ದು ಯಾರು ನೋಡೋದಿಲ್ಲ. ಅದಕ್ಕೆ ಹೇಳಕತ್ತೇನೆ, ದುಡ್ಡಿದ್ದವರು ಯಾರು ದುಡಿಯಾಕೂ ಬರೋದಿಲ್ಲ. ಇದ್ದಿದ್ದು ಹೇಳ್ಬಿಡ್ತೇನೆ ನಾನು.
ಅಲ್ಲಿ ಇಲ್ಲೇ ಫೈನಾನ್ಸ್ ಮಾಡ್ಕೊಂತ ಮಸ್ತ್ ಫಸ್ಟ್ ಕ್ಲಾಸ್ ಜೀವನ ಮಾಡ್ತಿರ್ತಾರೆ. ಅದೆಲ್ಲ ಜೀವನ ಅವ್ರಿಗೆ ಬಿಟ್ಟಿದ್ದ ಅವ್ರವ್ರ ಲೈಫ್ ಸ್ಟೈಲೇ ನಾವು ಮಾತಾಡಬಾರ್ದು. ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪ ಅಂದ್ರೆ ವರ್ಕ್ ಫ್ರಮ್ ಹೋಮ್. ನಾನು ಆಲ್ಮೋಸ್ಟ್ ಯಾವುದು ಪ್ರಮೋಷನ್ ಮಾಡಂಗಿಲ್ಲ. ಇವಾಗ ನಾನು Naukri.com ಒಳಗೆ ಚೆಕ್ ಮಾಡ್ತಿರ್ತೇನೆ ಯಾವ ಜೆನ್ಯೂನ್ ಇರ್ತಾವ ಯಾವ ಜೆನ್ಯೂನ್ ಇರೋದಿಲ್ಲ ಅಂತೇಳಿ. ಹಂಗೆ Naukri.com ಒಳಗೆ ಒಂದು ಅಪ್ಡೇಟ್ ಬಂತು, ಅದನ್ನ ಟ್ಯಾಪ್ ಮಾಡಿದೆ. ವರ್ಕ್ ಫ್ರಮ್ ಹೋಮ್ ಆಲ್ಮೋಸ್ಟ್ ಅದ್ರ ಕಾಮೆಂಟ್ಸ್ ಎಲ್ಲಾನು ಪಾಸಿಟಿವ್ ಅದಾವ. ನೀವೇನಾದರೂ ಡಿಗ್ರಿ ಮಾಡಿದ್ದೀರಿಪ್ಪ ಅಂತಂತಂದ್ರೆ ಮತ್ತು PG ಡಿಗ್ರಿ ಮಾಡಿದ್ರಿ ಅಂತಂತಂದ್ರೆ ನಿಮಗೆ 100% ಕೆಲಸ ಆಕೈತಿ. ಇದೊಂದು ವರ್ಕ್ ಫ್ರಮ್ ಹೋಮ್ ಅಪ್ಡೇಟ್ ಏನಪ್ಪ ಅಂತಂತಂದ್ರೆ ಓನ್ಲಿ ಫಾರ್ ಎಕ್ಸ್ಪೀರಿಯನ್ಸ್. ಮತ್ತು ನೀವೇನಾದರೂ ಅದ್ರೊಳಗೆ ಫ್ರೆಷರ್ಸ್ ಇದ್ರೇನು ಫ್ರೆಷರ್ಸ್ನು ಅಪ್ಲೈ ಮಾಡ್ಬೋದು ಅಂತ ಹೇಳಿದಾರೆ ಅವ್ರು. ಅದಕ್ಕೆ ನಾನು ನಿಮಗೆ ಇವತ್ತಿನ ಅಪ್ಡೇಟ್ ತೊಗೊಂಬಂದಿನಿ. ಅಪ್ಡೇಟ್ ಸ್ಟಾರ್ಟ್ ಮಾಡೋಣ ಬರ್ರಿ. ಭಾಳ ಅಂದ್ರೆ ಭಾಳ ತಲೆ ಕೊರ್ಯಾಕತ್ತೆ ನಾನು. ಅಪ್ಡೇಟ್ ಸ್ಟಾರ್ಟ್ ಮಾಡೋಣ ಇವತ್ತು ಒಂದ ದಿನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಅಂತೂ 100% ಮಾಡಿರಿ. ಡೇ ಎಷ್ಟಪ್ಪ ಅಂತಂದ್ರೆ ಡೇ 6 ಅಂದ್ರೆ 6 ದಿನದಿಂದ ಕಂಟಿನ್ಯೂ ಆಗಿ ಜಾಬ್ ಅಪ್ಡೇಟ್ ಹಾಕಕತ್ತೀನಿ. ಇದೊಂದು ಟಾರ್ಗೆಟ್ ಮುಟ್ಸೋನು 100K ಸಬ್ಸ್ಕ್ರೈಬರ್ಸ್ ಆದಷ್ಟು ಜಲ್ದಿ ನನ್ನ ಫ್ಯಾಮಿಲಿ ಬಿಲ್ಡ್ ಆಗಲಿ ಅಂತೇಳಿ. ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಪ್ರೊಫಿಸೆಂಟ್ ಮೈಂಡ್ಸ್ ಅಂದ್ರೆ ಒಂದು ಇವಾಗ ಜಾಬ್ ಕೊಡ್ತೀವಿ ಬರ್ರಿ, ನಿಮಗೆ ಟ್ರೈನಿಂಗ್ ಕೊಟ್ಕೆ ಹಚ್ಚಿಸ್ತೀವಿ ಬರ್ರಿ ಅಂತ ಭಾಳಷ್ಟು ಮಂದಿ ಮಾಡ್ತಾರೆ. ಬಸ್ಟ್ ಜೆನ್ಯೂನ್ ಇದ್ದಿದ್ದು ಕಡೆ ನಾವು ಫೋಕಸ್ ಮಾಡ್ಬೇಕು. ಇದೊಂದು ಪ್ರೊಫಿಸೆಂಟ್ ಮೈಂಡ್ಸ್ ಇದೊಂದು ಟ್ರೈನಿಂಗ್ ಸ್ಕೂಲ್ ಕಡೆಯಿಂದ ಅಂದ್ರೆ ಟ್ರೈನಿಂಗ್ ಸೆಂಟರ್ ಕಡೆಯಿಂದ ಇದು ಹೈರಿಂಗ್ ಆಗತೈತಿ. ಇವ್ರು ಪುಷ್ ಮಾಡಾಕತ್ತಾರ. ಎಂಥವ್ರಿಗಪ್ಪ ಅಂತಂದ್ರೆ 2 ವರ್ಷ ಸೇಲ್ಸ್ ಒಳಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಅಂಥವ್ರಿಗೆ. ಹಂಗೆ ನೀವು ಪ್ರೆಷರ್ಸ್ ಇದ್ರಿ ಸೇಲ್ಸ್ ಒಳಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಇದೊಂದು ನೀವು ಕೆಲಸ ತಗೋತೀರಿ, 100% ತಗೋತೀರಿ. ಇವಾಗ ಮೇನ್ ಕೆಲಸದ ಏನಿರ್ತೈತಪ್ಪ ಅಂತಂದ್ರೆ ಫಾರ್ ಲೀಡಿಂಗ್ ಫೈನಾನ್ಸಿಯಲ್ ಕನ್ಸಲ್ಟಿಂಗ್ ಕಂಪನಿ ಫ್ರಮ್ ಇಂದೋರ್. ಅಂದ್ರೆ ಇಂದೋರ್ ಮಧ್ಯಪ್ರದೇಶದ ಇಂದೋರ್ ಒಳಗೆ ಮೇನ್ ಸೆಂಟರ್ ಐತಿ ಇವ್ರದ್ದು. ಮತ್ತು ಬೆಂಗಳೂರು ಹಂಗ ಹುಬ್ಬಳ್ಳಿ ಹಿಂಗೆ ಇರ್ತಾವ, ಸಬ್ ಕಂಪನಿಗಳು ಇರ್ತಾವ. ಅಲ್ಲಿ ಆಫೀಸ್ ಒಳಗೆ ಇದೆಲ್ಲ ಹ್ಯಾಂಡಲ್ ಮಾಡಿರ್ತಾರೆ. ಇಸ್ಟ್ ಮ್ಯಾನ್ ಪವರ್ ಹಿಂಗೆ ಅಂತ ಕೆಲಸ. ಇದೊಂದು ವರ್ಕ್ ಫ್ರಮ್ ಹೋಮ್ ನನಗೆ Naukri.com ಒಳಗೆ ಸಿಕ್ಕೈತಿ. ಇದೊಂದು ಜೆನ್ಯೂನ್ ಅನ್ನಿಸ್ತು. ಅದ್ರ ಸಂಬಂಧ ನಿಮ್ಗೆ ಅಪ್ಡೇಟ್ ಕೊಡಕ್ಕೆ ಬಂದೀನಿ. ಹಂಗೆ ಅವ್ರದ್ದು ವಾಟ್ಸಪ್ ನಂಬರು ತೊಗೊಂಬಂದೀನಿ ಇವತ್ತು. ರೆಸ್ಯೂಮ್ ಅಪ್ಲೋಡ್ ಮಾಡಿರಿ ಅವ್ರಿಗೆ. ರೆಸ್ಯೂಮ್ ಅಪ್ಲೋಡ್ ಮಾಡಿದ್ರಿಂದ ಅವ್ರು ನಿಮ್ಗೆ ಅದನ್ನು ಪ್ರೊಫೈಲ್ ನೋಡಿ ಕೆಲಸ ಹೇಳ್ತಾರೆ. ಬಟ್ ಯಾವುದೇ ರೀತಿ ದುಡ್ಡು ಕೇಳಿದ್ರಪ್ಪ ಅಂತಂದ್ರೆ ದುಡ್ಡು ಕೊಡಬೇಡ್ರಿ ಯಾರಿಗೂ. ಇದೇನಾದರೂ ದುಡ್ಡು ಏನಾದರೂ ಕೇಳಿದ್ರಪ್ಪ ಮಾಡಿದ್ರ ಅಂತಂತಂದ್ರೆ ಸ್ಕಿಪ್ ಮಾಡಿ ಹೋಗ್ಬಿಡ್ರಿ, ಅಲ್ಲೇ ಡಿಲೀಟ್ ಮಾಡಿ ಹೋಗ್ಬಿಡ್ರಿ. ಏನೋ ಒಂದು ಹೆಲ್ಪ್ ಆಕೈತಿ. ನಿಮ್ಗೆ ಏನಾದರೂ ಸೇಲ್ಸ್ ಒಳಗೆ ಇಂಟ್ರೆಸ್ಟ್ ಇತ್ತು ಹೋಗ್ಬೇಕು ಸೇಲ್ಸ್ ಕಡೆ ನಾನು ಅಂತೇಳಿ ಅತ್ತಾಗ ಲೈಫ್ ಮಾಡ್ಕೋಬೇಕಂತಂದ್ರೆ ಮಾಡ್ರಿ, ಭಾಳ ಹೆಲ್ಪ್ ಆಕೈತಿ. ಇದೊಂಥರ ಹೆಂಗಂದ್ರೆ ಡಾಟಾ ಎಂಟ್ರಿ ಟೈಪ್ ಕೆಲಸ ಮಾಡ್ತೈತಿ. ನಿಮ್ಮ ಕೆಲಸ ಹಂಗೆ ಇರ್ತೈತಿ. ಪೊಸಿಷನ್ ಬಂದ್ಬಿಟ್ಟು ಯಾವ ಪೊಸಿಷನಿಗೆ ಹೈರಿಂಗ್ ಮಾಡ್ಬೇಕಂತಂದ್ರೆ ಸೇಲ್ಸ್ ಮ್ಯಾನೇಜರ್. ಅಂದ್ರೆ ನಿಮ್ಮ ಲೊಕೇಶನ್ ಒಳಗೆ ಸೇಲ್ಸ್ ಮ್ಯಾನೇಜರ್ ಆಗಿ ಇದೊಂದು ಕೆಲಸ ಮಾಡ್ಬೇಕಾಕೈತಿ. ಎಜುಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ಆದ್ರೂ ನಡೀತದ. ಎನಿ ಡಿಗ್ರಿ ಒಟ್ಟು ಡಿಗ್ರಿ ಆಗಿರ್ಬೇಕು ನೋಡ್ರಿ. ಒಟ್ಟು ನಿಮ್ಗೆ ಏನು ತಿಳಿಸಿ ಹೇಳ್ಬೇಕಂತ ನಾನು ಹಿಂಗೆ ನಡಕ್ಕೆ ಹಿಂಗೆ ಮಾಡ್ತಿರ್ತಾನಲ್ಲ ಅದಕ್ಕೆ ನಿಮಗೆ ತಿಳಿಯೋಂಗೆ ಹೇಳ್ತಿರ್ತೇನೆ. ದಯವಿಟ್ಟು ಕ್ಷಮೆರಿ. ನಾರ್ಮಲ್ ಮಾತಾಡುವಂಗೆ ಮಾತಾಡ್ತಿರ್ತೀನಿ. ಅದಕ್ಕೆ ಡಿಗ್ರಿ ಮತ್ತು PG ಡಿಗ್ರಿ ಮಾಡಿದಿರಿ ಅಂತಂದ್ರೆ 100% ನೀವು ಇದಕ್ಕೆ ಹೈರ್ ಆಗ್ತೀರಿ. ಮತ್ತು ಸ್ಯಾಲ್ರಿ ಬಂದ್ಬಿಟ್ಟು 15,000ರಿಂದ 25,000ವರೆಗೂ ಪಕ್ಕ ಕೊಡ್ತಾರೆ. ಆದ್ರೆ ನಿಮ್ದು ಏನದ ಫೋಕಸ್ ಡಿಸಿಪ್ಲಿನ್ 100% ಹೋಗ್ಬೇಕು ಅಂದಾಗ ಪ್ಲಸ್ ಇನ್ಸೆಂಟಿವ್ನು ಕೊಡಾಕತ್ತಾರ. ಕೇಳಿಸ್ಕೊರಿ, ಸ್ಯಾಲ್ರಿ ಜೊತೆಗೆ ಇನ್ಸೆಂಟಿವ್ನು ಬರ್ತೈತಿ. ಮತ್ತು ಜಾಬ್ ಲೊಕೇಶನ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಇರ್ತೈತಿ. ನೀವು ಮನೆ ಒಳಗನ ಕುಂತ ಇದೊಂದು ಕೆಲಸ ಮಾಡ್ಬೋದು. ಮತ್ತು ಎಕ್ಸ್ಪೀರಿಯನ್ಸ್ 2 ಇಯರ್ಸ್ ನಿಮ್ದು ಏನಾದರೂ ಸೇಲ್ಸ್ ಒಳಗೆ ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂತಂದ್ರೆ ಭಾಳ ಹೆಲ್ಪ್ ಆಕೈತಿ. ಯಾಕಪ್ಪ ಅಂತಂದ್ರೆ ಅವ್ರಿಗೆಲ್ಲ ಗೊತ್ತಿರ್ತೈತಿ 100% ಆಗಿ ಇದೊಂದು ಕೆಲಸ ಮಾಡಬಹುದು ಅಂತ ಹೇಳಿ ಅವ್ರಿಗೆ ತಲೆಯಾಗಿರ್ತೈತೆ. ಅದ್ರ ಸಲುವಾಗಿ ಇದೊಂದು ಜಾಬ್ ಅಪ್ಡೇಟ್ ತೊಗೊಂಬಂದಿನಿ. 2 ವರ್ಷದ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತು ಸೇಲ್ಸ್ ಒಳಗೆ ಅಂತಂದ್ರೆ ಇಲ್ಲಿ ನೀವು ಹೈರಿಂಗ್ 100% ಹಾಕಿರಿ. ಕೆಲಸ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಇರ್ತೈತಿ, ಮನೆಯಿಂದ ಕೆಲಸ ಮಾಡ್ಬೋದು. ಮತ್ತು ಇಲ್ಲಿ ಏನು ಕೆಲಸ ಮಾಡ್ಬೋದಪ್ಪ ಅಂತಂದ್ರೆ ಕಂಡೀಷನಲ್ ಫ್ರಮ್ ಸ್ಟಾಕ್ ಬ್ರೋಕಿಂಗ್ ಮತ್ತು ಇನ್ಶೂರೆನ್ಸ್, ಅವರ ಮ್ಯೂಚುವಲ್ ಫಂಡ್ಸ್ ಇಂಡಸ್ಟ್ರೀಸ್ ವಿಲ್ ಬಿ ಪ್ರಿಪೇರ್ಡ್. ಅಂದ್ರೆ ಅವ್ರು ಏನೇನು ಚಾರ್ಟ್ ಪ್ರಿಪೇರ್ಡ್ ಮ್ಯೂಚುವಲ್ ಅಂದ್ರೆ ಈ ಒಂದು ಸಬ್ ವೆಬ್ಸೈಟ್ ಇರ್ತಾವ. ಇದ್ರೊಳಗೆ ಕೆಲಸ ಮಾಡೋದಿರ್ತೈತಿ. ಲಾಗಿನ್ ಲಾಗೌಟ್ ಪ್ರೊಸೀಜರ್ ಒಳಗೆ ಇರ್ತೀರಿ. ನೀವು ಆರಾಮ್ 4 ತಾಸು 3 ತಾಸು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ಬೋದು. ಇದೊಂದು ಅಪ್ಡೇಟ್ 100% ಹೋಗೈತೆ ಅನ್ಕೊಂತೀನಿ. ಇದು ಹೆಂಗೆ ಅಪ್ಲೈ ಮಾಡೋದಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ನೀವು ಸೇವ್ ಮಾಡ್ಕೊಂಡು ಇವರಿಗೆ ರೆಸ್ಯೂಮ್ ಹಾಕ್ಬೇಕು. ವರ್ಕ್ ಫ್ರಮ್ ಹೋಮ್ ಇಂಟ್ರೆಸ್ಟ್ ಅಂತ ಅವ್ರಿಗೆ ಹಾಕಿದ್ರಿಪ್ಪ ಅಂತಂದ್ರೆ ಅವರು ನಿಮಗೆ ಎಲ್ಲಿ ವೇಕೆನ್ಸಿ ಕೇಳಿ ಇರ್ತಲ್ಲ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಮತ್ತು ದುಡ್ಡು ಏನಾದರೂ ಕೇಳಿದ್ರೆ ಕೊಡಬೇಡ್ರಿ. ನೀವು ರೆಸ್ಪಾನ್ಸ್ ಮಾಡಲಿಲ್ಲ ವಾಟ್ಸಪ್ ಒಳಗೆ ಅಂತಂದ್ರೆ ನೀವು ಕಾಲ್ ಮಾಡ್ಬೋದು ಇವರಿಗೆ. ಕಾಲ್ ಏನಂದ್ರೆ ಅಪ್ಲೈ ಹೆಂಗೆ ಮಾಡೋದಪ್ಪ ಅಂತಂದ್ರೆ ಕಾಲ್ ಅವ್ರು ವಾಟ್ಸಪ್ ಅಂದ್ರೆ ರೆಸ್ಯೂಮ್ ಹಾಕ್ರಿ ಅಂತ ಅಪ್ಲೋಡ್ ಮಾಡಿದಾರೆ ಅವ್ರು. ನಾನು ನಿಮಗೆ ವಿಡಿಯೋ ಲಾಸ್ಟ್ ಒಳಗೆ ಇದರದೇ ಆದ ಒಂದು ಚಾರ್ಟ್ ಪ್ರಿಪೇರ್ ಮಾಡಿದಾರೆ. ಆ ಚಾರ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತೀನಿ. Naukri.com ಒಳಗೆ ವರ್ಕ್ ಫ್ರಮ್ ಹೋಮ್ ಅದು ಅಪ್ಡೇಟ್ ಸಿಕ್ತು ನನಗೆ ಭಾಳ ದಿವಸ ಆದ್ಮೇಲೆ.
ಮತ್ತು ಆಲ್ಮೋಸ್ಟ್ ಯಾರು ರೆಸ್ಪಾನ್ಸ್ ಮಾಡಂಗಿಲ್ಲ. ಮತ್ತು ಆನ್ ರೋಲ್ ಪೊಸಿಷನ್ಗಳಿಗೂ ಭಾಳ ಅಂದ ಇದನ್ನು ಕೊಡಂಗಿಲ್ಲ, ಯಾಕಂದ್ರೆ ಎಲ್ಲ ಕಡೆ ಕಾಂಟ್ಯಾಕ್ಟ್ ಥ್ರೂನ ಆಗಿಬಿಟ್ಟಾವ. ಸಪೋಸ್ ನೀವೇನಾದರೂ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ಗಳು ಇದ್ರಿಪ್ಪ ಅಂತಂದ್ರೆ ಪ್ರತಿ ವಿಡಿಯೋ ಒಳಗೂ ಹೇಳ್ತಿರ್ತೇನೆ ನಾನು, ಭಾಳಷ್ಟು ಮಂದಿಗೂ ನನ್ನ ಕಡೆಯಿಂದ ಅಪ್ಡೇಟ್ ಬರಬೇಕಂತ ಕಾಯ್ತಿರ್ತಾರೆ. ಅದು ಏನಪ್ಪ ಅಂತಂದ್ರೆ ನಮ್ಮ ಧಾರವಾಡದ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಹೊಸದಾಗಿ ಸ್ಟಾರ್ಟ್ ಆಗಿರುವ ನಿಡ್ಯಾ ಕಂಪನಿ ಒಳಗೆ ಹೈರಿಂಗ್ ನಡೀತಾ ಇದೆ ಇಲ್ವಾ ಅಂತ ಹೇಳಿ ಒಂದು ಪ್ರಶ್ನೆ ಆಗಿಬಿಟ್ಟಿದೆ. ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ಗಳನ್ನ ತಗೋಕತ್ತಾರೆ. 21,000 ಸ್ಯಾಲ್ರಿ ಐತಿ. ITI ಕ್ಯಾಂಡಿಡೇಟ್ಗಳನ್ನ ತಗೋಕತ್ತಾರೆ. ಬಟ್ ಇವಾಗ ಸದ್ಯ ಮಟ್ಟಿಗೆ ಯಾವುದೇ ರೀತಿ ಹೈರಿಂಗ್ ಮಾಡ್ಕೋಕತ್ತಿಲ್ಲ. ಬಟ್ ಡಿಪ್ಲೊಮಾ ITI ಇದ್ದವ್ರಿಗೆ 100% ತಗೋಕತ್ತಾರ. ಒಮ್ಮೆ ಹೋಗಿ ರೆಸ್ಯೂಮ್ ಮತ್ತು ಕೊಡ್ರಿ, ಹಾಗೆ ಇಂಟರ್ವ್ಯೂನು ಕೊಡ್ರಿ. ಮತ್ತು ಅವ್ರದ್ದಂತೂ ನನ್ನ ಕಡೆ ಏನು ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಅವು HR ಮೇಡಮ್ ಅವ್ರದ್ದು ಐತಿ, ಬಟ್ ಅವರಂತೂ ರೆಸ್ಪಾನ್ಸ್ ಮಾಡಂತಿಲ್ಲ. ನಮಗೂ ಇರಲಿ, ಏನಾದ್ರು ಒಂದಾಗಲಿ. ನಿಡ್ಯಾ ಕಂಪ್ನಿ ಹೈರಿಂಗ್ ನಡೆಯಂತೈತಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಹೋಗಿ ಜಾಯ್ನ್ ಆಗ್ರಿ ಬೇಲೂರ್ದು. ಮತ್ತು ಇದೇನಾದರೂ ವರ್ಕ್ ಫ್ರಮ್ ಹೋಮದ್ದು ವಿಡಿಯೋ 100% ಆಗಿ ನಿಮ್ಗೆ ಮುಟ್ಟೈತೆ ಅನ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋನು. ಏನಾದರೂ ಡೌಟ್ಸ್ ಇತ್ತಂದ್ರೆ ಕಾಮೆಂಟ್ ಹಾಕ್ರಿ, ನಾನು ರಿಪ್ಲೈ ಪಕ್ಕಾ ಮಾಡೇ ಮಾಡ್ತೀನಿ. ಇದೊಂದು ಜಾಬ್ ಅಪ್ಡೇಟ್ 100% ಹೋಗಿ ಮುಟ್ಟೈತೆ ಅನ್ಕೊತೀನಿ. ಇನ್ನು ಭಾಳ ಕಲಿದೈತಿ ನಾನು ಯೂಟ್ಯೂಬ್ ಒಳಗೆ ಹೆಂಗೆ ಕೈ ಮಾಡಿ ಮಾತಾಡ್ಬೇಕು ಮತ್ತು ಮಾತಾಡೋ ಶೈಲಿ ಹೇಗಿರ್ಬೇಕು ಅಂತ ಕೆಲಸ. ಹಿಂಗೆ ನಾರ್ಮಲ್ ಮಾತಾಡಿದ್ರು ಭಾಳಷ್ಟು ಮಂದಿ ಏನು ಎಕ್ಸೆಪ್ಟ್ ಮಾಡ್ತಾರೆ. ಬಟ್ ಇದ್ರೊಳಗಿನ ತಪ್ಪು ಹುಡುಕ್ತಿರ್ತಾರೆ, ಅಣ್ಣ ಕರೆಕ್ಟ್ ಐತಿ ಏನಿಲ್ಲ ಅಂತೇಳಿ. ಕ್ಯಾಮ್ರಾ ಸೆಟ್ ಮಾಡಿ ಮೈಕ್ ಹಾಕ್ಕೊಂಡು ನಿಮ್ಮ ಮುಂದೆ ಚೆಂದಾಗಿ ಮಾತಾಡಬೇಕು ಅಂತ ಹೇಳಿ ಎಲ್ಲ ಸೆಟಪ್ ಮಾಡಿದ್ದೀನಿ. ಬಟ್ ಒಂಥರ ಮಾತಾಡೋಕ್ಕೂ ಒಂದು ಸ್ವಲ್ಪ ನರ್ವಸ್ ಆಕೈತಿ. ಮುಂದಿನ ದಿನಗಳೊಳಗೆ ಡೇ ಬೈ ಡೇ ಪಂಪ್ ಆಗೋಣ, ಅಂದ್ರೆ ವ್ಯೂಸ್ ಜಾಸ್ತಿ ಬರಾಕತ್ತು ಅಂದ್ರೆ ಪಂಪ್ ಆಗೋಣ. ನಾನು ಅಪ್ಡೇಟ್ ತಂದು ತರ್ತೇನೆ, ಪ್ರತಿಯೊಬ್ಬರಿಗೂ ಅಪ್ಡೇಟ್ ತೊಗೊಂಬರ್ತೇನೆ. ನಿಮ್ದು ಏನೇ ಎಜುಕೇಷನ್ ಇರಲಿ, ಪ್ರೈವೇಟ್ ಕಂಪನಿಗಳೊಳಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಮಾಡೇ ಮಾಡ್ತೀನಿ. ಹಂಗೆ ನೀವು ಸ್ಪರ್ಧಾರ್ಥಿಗಳಾಗಿದ್ದೀರಿಪ್ಪ ಅಂತಂತಂದ್ರೆ, ಅಂದರೆ ಕೆಲಸ ಮಾಡ್ಕೊತ ಓದೋರು ಇರ್ತೀರಿ, ಅಂಥವ್ರಿಗೂ ಶೇರ್ ಮಾಡಿರಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ, ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗಲಿ. ಡಿಗ್ರಿ ಆದವ್ರಿಗೂ ಫ್ರೆಷರ್ಸ್ನು ಅಪ್ಲೈ ಮಾಡ್ಬೋದು. ಸಿಗುನು ರೆಸ್ಯೂಮ್ ಅಂತೂ ಕರೆಕ್ಟಾಗಿ ಪ್ರೊಫೆಷ್ನಲ್ ಆಗಿ ರೆಡಿ ಮಾಡಿ ಹಾಕ್ರಿ. ಅದ್ರದ್ದು ಒಂದು ವಿಡಿಯೋ ಬೇಕಂತಂದ್ರೆ ಜೈ RCB ಅಂತ ಕಾಮೆಂಟ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿದವ್ರಿಗೆ ಅಷ್ಟೇ 100% ಹೋಗಿರ್ತೈತಿ. ರೆಸ್ಯೂಮ್ ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ನಾ ಹೇಳ್ಬೇಕಪ್ಪ ಅಂತಂದ್ರೆ ಒಂದು 50 ಕಾಮೆಂಟ್ ಜೈ RCB ಅಂತೇಳಿ ಬರಲಿ. ಸಿಗುನು ಮತ್ತು ಮುಂದಿನ ವಿಡಿಯೋ ಒಳಗೆ. ಧನ್ಯವಾದಗಳು.